ಗೈಸ್ ಇವತ್ತು ನಾವು ನಾಗರಹೊಳೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀವಿ. ನಮ್ಮ ಅಪ್ಪನ ಮನೆ ತೋರಿಸ್ತೀನಿ. ಓ ಬರೀ ಹಾಯ್ ಮಾಡು ಪುಟಾಣಿ. ನೋಡಿ ಇಲ್ಲಿ ನಮ್ಮ ಅಕ್ಕನ ಮಗ ಇವನು ಹೆಸರು ಜೀವನ್ ಅಂತ. ಹಾಯ್ 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 ಜೀವನ್. ಹಾಯ್ ನಮ್ಮ ಅಕ್ಕನ ಮಗಳು ಇವಳೆ ನಮ್ಮ ಅಕ್ಕ. ಹಾಯ್ ಅಮ್ಮು. ಹಾಯ್ 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 ಮಾಡು. ನಮಸ್ಕಾರ. ಇವಳೆ ನಮ್ಮ ಅಕ್ಕ. ಅಮ್ಮ ಏನಮ್ಮ? ನಮ್ಮ ಪಪ್ಪನ ಮಮ್ಮಿ ರೆಡಿ ಆಯ್ತವ್ರೆ, ತೋರಿಸ್ತೀನಿ ಬನ್ನಿ. ಪಪ್ಪ ಎಲ್ಲಿ? ಬಾ ಮಮ್ಮಿ. ಗೈಸ್ ನಾನು ಈ ಥರ ರೆಡಿಯಾಗಿದ್ದೀನಿ. ಇಲ್ಲಿ ನಾನು ಔಟ್ಫಿಟ್ ತೋರಿಸ್ತೀನಿ. ತಗೊಳ್ಳೆ ನಾನು ಔಟ್ಫಿಟ್ ತೋರಿಸು. ಈಗ ಅವಳು ಔಟ್ಫಿಟ್ ತೋರಿಸ್ತೀನಿ. ಅಯ್ಯೋ ನಂದೇನು ದೊಡ್ಡದಲ್ಲ ಬಿಡಿ ಔಟ್ಫಿಟ್. ನಾನು ಅಲ್ಲೊಬ್ರು ಯಾರೋ ಬರ್ನಲ್ ಬೇಕಾಗಿದೆ ಅಂತ ಅದಕ್ಕೆ ಹುರ್ಕೋತವ್ರೆ. ಅಲ್ಲ ಹಾಕಿರೋದು 100 ರೂಪಾಯಿ ಮೇಲ್ಗಡೆ ಟಾಪು 200 ರೂಪಾಯಿ. ಅಲ್ಲ ಮ್ಯಾಕ್ಸ್ ಅಪ್ಪ, ಮ್ಯಾಕ್ಸು 1,000. ಯಾವ 100-200 ರೂಪಾಯಿಗೆ ಬೇಕಾದ್ರೆ ಯಾರು ಬನ್ನಿ 100-200 ರೂಪಾಯಿ ಬಟ್ಟೆ ಕೊಡ್ತೀನಿ. ಯಾಕೆ ಪ್ರೂಫ್ ತೋರಿಸ್ತೀನಿ. ಮ್ಯಾಕ್ಸ್ 1,000. ಯಾರು ಬರ್ಲಿ ಅವ್ರಿಗೆ 100-200 ರೂಪಾಯಿ ಕೊಟ್ಬಿಡ್ತೀನಿ. ಯಾಕೆ? ಕೇಳಿ ಮೇಡಮ್ ನೀವು ಅದನ್ನೇ ಹಾಕೊಳ್ಳಿ ಶಿಲ್ಪ ಅವ್ರೆ. ನಮ್ಮ ಮಮ್ಮಿ ನೋಡಿ ಹಿಂಗ್ ರೆಡಿ ಆಗೋರೆ. ಇವರೇ ಜಾತ್ರೆ ಬಟ್ಟೆ ಹಾಕೊಂಡವ್ರು. ಇವ್ರ ಔಟ್ಫಿಟ್ ತೋರಿಸ್ತೀನಿ ನೋಡಿ. ತೋರ್ಸ್ರಿ. ಓ ಇದು ಹಿಂದ್ಗಡೆ ಯಾರೋ ಅವರೇ. ಯಾರು ಇವರು? ಯಾರೋ ಗೊತ್ತಿಲ್ಲ ನೋಡಿ. ಇವನು ಆಗ್ಲಿಂದ ಕಾರ್ ಓಪನ್ ಮಾಡು ಚಿಕ್ಕಪ್ಪ ಅಂದ್ರು ಓಪನ್ ಮಾಡ್ತಿಲ್ಲ ಅವ್ರ ಚಿಕ್ಕಪ್ಪ. ಈಗ ಕೂರ್ಸಿ ಈಗ ಅವನ್ನ. ಎಲ್ಲ ನಾಗರಹೊಳೆಗೆ ಹೋಗೋದಕ್ಕೆ ಇವನ್ಗೆ ಕಾರ್ ಅಂದ್ರೆ ಬಾಳ ಇಷ್ಟ. ಇವ್ರ ಅಮ್ಮನೂ ತಡಕ್ಲಾರ ಇವ್ರ ಅಪ್ಪನೂ ತಡಕ್ಲ ಏಕ್ಲಾಕಿಂಗ್ ತಡಕ್ಲಾಡೋ ಅಂತ. ಖುಷಿ ಆಯ್ತಾಯ್ತಾ ಅಪ್ಪು? ಹಾಯ್ ಖುಷಿ. ನಮ್ಮ ಮಮ್ಮಿ ನೋಡಿ ಹಿಂಗ್ ರೆಡಿ ಆಗೈತೆ. ಹಿಂಗ್ ರೆಡಿ ಆಗೈತೆ. ಎತ್ಕೋಬೋದು, ಹಂಗೆ ಎತ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಪುಟಾಣಿ ಕಾಣ್ತಲ್ವಾ? ಇಲ್ಲಿ ನೋಡಿ ನಮ್ಮ ಪಪ್ಪ ಹಿಂಗ್ ರೆಡಿ ಆಗೈತೆ. ಶಿವೋಣ ಬತ್ತವನೆ. ಅವನು ನೋಡಿ ಅಂತ ಅವಂದು ನೋಡಿ ಅಂದ್ರೆ ಅವನು ಅಲ್ಲಿ ನಾಗರಹೊಳೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಾನೆ. ನಾನು ಇಲ್ಲಿ ಮನೆಯಿಂದ ನಾವು ಬರೋದು ಲಾಗ್ ಮಾಡ್ತಾ ಇದ್ದೀನಿ. ನಮ್ಮನೆ ಗಾರ್ಡನ್ ನೋಡಿ. ಒಂದಿನ ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ ನನ್ನ ಚಾನಲಲ್ಲೇ. ತಗೋಬಾ ನಂದು ಎತ್ಕೋಬಾ. ಹಾಯ್ ಖುಷಿ ಆಯ್ತಾಯ್ತಾ? ಎಲ್ಲೋಯ್ತಾ ಇದೀವಿ ಗೈಸ್? ನೋಡಿ ನಾನು ಸ್ಲಿಪ್ಪರ್ ಅಲ್ಲಿ ಇರೋದಕ್ಕೆ ತೆಗ್ದು ಹೆಂಗೆ ಸಿತ್ತವ್ರೆ. ತಕೋ ನಿಂದೆಲ್ಲಾನು ಆಚೆಗೆ ಎಸ್ಬಿಡ್ತೀನಿ ಅಂತ. ಮುಖ ತೋರ್ಸಿ. ಎಲ್ಗೋಯ್ತಾ ಇದೀರಿ? ಹೋಗು ಪಪ್ಪನ್ ತಕ್ಕೆ ಹೋಗು. ನಡಿ ಪಪ್ಪನ್ ತಕ್ಕ ಕೂರಿಸ್ತೀನಿ. ಬಾ ಪಪ್ಪನ್ ತಕ್ಕ ಹೋಗು. ನೋಡು ಅಪ್ಪ ಪಪ್ಪನ್ ತಕ್ಕ ಹೋಗು. ಯಾಕೆ ಗೈಸ್ ಇಲ್ಲಿಂದ ನಾವು ಹೊರಡ್ತೀವಿ ನಾಗರಹೊಳೆಗೆ. ಇಲ್ವಂತೆ. ಏನ್ ಹೇಳ್ತು ಪಪ್ಪ? ಟೈಮಿಂಗ್ಸ್ ನೋಡ್ತೀನಿ ರೀ, ಗೂಗಲ್ ಸರ್ಚ್ ಮಾಡಿ. ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನಾವು ನಾಗರಹೊಳೆಗೆ ಹೋಗ್ತಾ ಇದೀವಿ. ಬೇಗ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಶಿವಣ್ಣನೂ ಬರ್ತಾನೆ. ಈಗ ಡೈರಿ ಇಟ್ಟಿದ್ದೀರಾ ಅಂತ ಏನೋ. ಅಪ್ಪ ಎಲ್ಲೋಯ್ತಾ ಇದೀವಿ? ಆನೆ ನೋಡ್ಕೊ ಬರಕ್ಕೆ. ಇವನ್ ಖುಷಿ ನೋಡಿ, ಇವಳು ಖುಷಿ ನೋಡಿ. ಹಾಯ್ ಹಾಯ್ ಮಾಡು ಅಮ್ಮ. ಹೊರಡ್ತಾ ಇದೀವಿ ಈಗ. ಹೇಳಿ ಮಮ್ಮಿ ಏನ್ ಸಮಾಚಾರ? ಗಾಬರಿ ಹುಟ್ಟು ಗಾಬರಿ.
ಮುಚ್ಚದ ಆಸ್ಕ್ ಮಿ ಕ್ವಶನ್ ತುಂಬಾ ಕೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಇರಿ ಈಗ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಸೇಮ್ ಕ್ವಶನ್. ನೀವಿಬ್ರು ಸ್ವಂತ ಅಕ್ಕ ತಂಗಿನ? ಸ್ವಂತ ಅಕ್ಕ ತಂಗಿನ? ಹೌದು, ನಾವಿಬ್ರು ಸ್ವಂತ ಅಕ್ಕ ತಂಗಿನೇ. ಇವರೇ ನಮ್ಮಮ್ಮ, ಇವರೇ ನಮ್ಮಪ್ಪ. ಮುಖ ತೋರ್ಸಪ್ಪ. ನಾವಿಬ್ರು ಸ್ವಂತ ಅಕ್ಕ ತಂಗಿ. ಹಂಗ ಅನ್ಸೋದೇ ಇಲ್ಲ. ಏನಂತ ನಾನ್ ಕೇಳಿದ್ದೆ ಗೊತ್ತಾ, ನಾನು ಹಾಕಿದೆ ಏನಂತ? ನೀವಿಬ್ರು ಒಂದೇ ತರ ಇದೀರಿ ಅಂತ. ತುಂಬಾ ಜನ ಅಂತಾರೆ, ಆದ್ರೆ ನಂಗೆ ಅನ್ಸಲ್ಲ ಅಂತ. ಆಸ್ಕ್ ಮಿ ಕ್ವಶನ್ ಹೋಗ್ಬಿಟ್ಟೈತೆ ಅನ್ಸುತ್ತೆ ಗೈಸ್, ನೆನ್ನೆ ಹಾಕಿದ್ದು. ಇರಿ ನೋಡ್ತೀವಿ ಗೈಸ್. ಇಲ್ಲಿ ನೆಟ್ವರ್ಕ್ ಇಲ್ಲ. ಹೋಯ್ತಾ ಹೋಯ್ತಾ ಹೇಳ್ಕೊತಾ ಹೋಯ್ತೀನಿ. ಎಲ್ಲ ತುಂಬಾ ಜನ ಒಂದೇ ಕ್ವಶನ್ ಬಂದಿದ್ರು. ಇಬ್ರು ಸ್ವಂತ ಅಕ್ಕ ತಂಗಿನ? ಸ್ವಂತ ಅಕ್ಕ ತಂಗಿನ? ಹೌದು, ನಾವಿಬ್ರು ಸ್ವಂತ ಅಕ್ಕ ತಂಗಿನ. ಆಮೇಲಿಂದ ನಿಮ್ಮ ನಾವೆಲ್ಲ ಒಂದೇ ಫ್ಯಾಮಿಲಿ. ಕಾರ್ ಓಡಿಸ್ತಾರಲ್ಲ ಅವ್ರ ಡ್ರೈವರ್ ಮಾತ್ರ ಬೇರೆ. ಅದೇ ಅಕ್ಕ ನಿಮ್ನ ಕನ್ಸಿಡರ್ ಮಾಡಿಲ್ಲ ನಮ್ಮ ಫ್ಯಾಮಿಲಿಗೆ. ಹೇಗೆಂದ್ರೆ ಹೊಂದ್ಕೊಂಡ್ರು ಅವರ ಕೇಳ್ತೀನಿ ಹಂಗೆ. ಬುದ್ಧಿ ಇಲ್ಲ. ಅವ್ರಿಗೆ ಕರೆಕ್ಟಾಗಿ ಮಾತಾಡಕ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಅಮ್ಮನ ತಲೆ ಮಾತ್ರ ತಗೊಂಡೋಗಿ ಇಟ್ಬಿಡ್ಬೇಕು. ನಿಮ್ ಸೀರಿಯಲ್ ಹಳ್ಳಿನ ಅಂತ ಕೇಳಿ ಗೊತ್ತಿರೋ ಮ್ಯೂಸಿಯಂ ಆಯ್ತಾ? ಗೊತ್ತಿಲ್ಲ ನನ್ಗೆ ಯಾವ್ದು. ಗೈಸ್, ಯಾರೋ ಆಡ್ತಿರೋದು ನಾವೇ ಒಂದು ನಿಮ್ ಸೀರಿಯಲ್ ಹಳ್ಳಿನ ಅಂತ ಕೇಳಿದ್ದೀರಾ? ಹೌದು, ಸೀರಿಯಲ್ ಹಳ್ಳಿ ಪಕ್ಕ ಮಾದಳ್ಳಿ ಅಂತ ಬರುತ್ತಲ್ಲ. ಯಾವ ತಾಲೂಕು ಸೇರ್ದಾರಲ್ಲ ಮಧ್ಯದಲ್ಲಿ ಎಡ್ಬಿಡಂಗೆ ಅತ್ತಾಗೆ ಹುಡ್ಸೂರ್ ತಾಲೂಕು ಒಳಗೂ ಇಲ್ಲ. ಅಕ್ಕ ತಂಗಿ ಜಗಳ ಆಡ್ತಾ ಇರ್ತೀರಾ? ಹೌದು ಹೌದು, ತುಂಬಾ ಜಗಳ ಆಡ್ತೀವಿ. ನಿಮ್ಗೆ ಮಗು ಆಯ್ತಾ? ನೋಡಕ್ಕ ಆಸ್ಕ್ ಮಿ ಕ್ವಶನ್ ಆನ್ಸರ್ ಮಾಡಕ್ಕ. ಯಾರೋ ಬಂದ್ರು ನೋಡಿ ಗೈಸ್, ನಾವ್ ಅಣ್ಣ ಬಂದ ನೋಡಿ. ಈಗ ನಾವ್ ಅಣ್ಣನ್ ಕರ್ಕೊಂಡ್ ಹೋಗತ್ತೆ. ಈಗ ನಿನ್ ಫೋನಲ್ಲಿ ಮಾಡ್ಲಾ? ಇದ್ ನಂದು ಇಷ್ಟೇ ಯಾಕಂತ ಇರಿ. ಅವಳು ಗೈಸ್ ನೋಡಿದ್ರ ನಿನ್ ಫೋನ್ ಕೊಡ ನನ್ ಫೋನ. ನೀನ್ ಏನಾರ ಕತೆ ಹೊಡಿವೆ. ಅದಕ್ಕೆ ನೋಟಾಗ ಅವ್ರ ಫೋನ್ ಬೇಕಂತ ಸಣ್ಣಕ್ಕೆ ಏನದಕ್ಕೆ ಇವಾಗ ನಮ್ಮ ಅಣ್ಣ ಕಂಟಿನ್ಯೂ ಲಾಗ್ ಮಾಡ್ತಾನೆ. ನಮ್ದಿಷ್ಟೇ. ನಾನು ಈ ಲಾಗ್ ನ ಇಲ್ಲೇ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್. ನಾನು ಆ ಲಾಗ್ ನ ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ಅಣ್ಣ ಬಂದ. ನಾಗರಹೊಳೆ ಲಾಗ್ ಪೂರ್ತಿ ಅವನ ಚಾನಲಲ್ಲಿ ಐತೆ, ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲೋಗಿ ನೋಡಿ. ಆ್ಯಂಡ್ ನಂದು ಫೋನ್ ಸ್ಟೋರೇಜ್ ಇರಲಿಲ್ಲ, ಅದಕ್ಕೆ ನನ್ನ ಫೋನಲ್ಲಿ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ನನ್ನ ಮನೆಯವರು ನನ್ನ ಅವ್ರ ಫೋನ್ ಇಸ್ಕೊಬಿಟ್ರು. ಅದಕ್ಕೆ ಆಸ್ಕ್ ಮಿ ಕ್ವಶನ್ಗೆ ಫುಲ್ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದಿನ ಆಸ್ಕ್ ಮಿ ಕ್ವಶನ್ ಕೇಳಿದೆ ಅಲ್ವಾ, ಎಲ್ಲದಕ್ಕೂ ಕುತ್ಕೊಂಡು ಆನ್ಸರ್ ಮಾಡ್ತೀನಿ. ನಾನು ಬೇಜಾರು ಮಾಡ್ಕೋಬೇಡಿ ಆನ್ಸರ್ ಮಾಡಿಲ್ಲ ಅಂತ. ಇನ್ನು ಯಾವ್ಯಾವ ಥರ ಲಾಗ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂದರೆ ನನಗೆ ಯಾವ್ಯಾವ ಕಂಟೆಂಟೇ ಸಿಗ್ತಾಯಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅದಕ್ಕೆ ವೀಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿಲ್ಲ. ಎಲ್ಲರೂ ಹೇಳ್ತವ್ರಿ ಡೈಲಿ ಲಾಗ್ ಮಾಡಿ ಅಂತ. ಡೈಲಿ ಲಾಗ್ ಅಂತೂ ಮಾಡ್ಲಿಕ್ಕಾಗಲ್ಲ. ಏನಾರು ಅಕಸ್ಮಾತ್ ಮಾಡ್ಬೋದು ಅಂದರೆ ಮಾಡ್ತೀನಿ. ಇವಾಗ ಒಂದಿನ ಬಿಟ್ಟು ಒಂದಿನ ಲಾಗ್ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಲಾಗ್ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಗೊತ್ತಾಯ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ಥರ ಲಾಗ್ ಬೇಕು ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಆಮೇಲಿಂದ ಇದು ಆಸ್ಕ್ ಮಿ ಕ್ವಶನ್ ಆನ್ಸರ್ ಮಾಡಲಿಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಅವಳು ಸಿಕ್ಕಿದಾಗ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ಲಾಗ್ ನೋಡಿದ್ದಕ್ಕೆ.